ಉಕ್ರೇನ್ನಿಂದ ಬಂದಂತಹ ಕನ್ನಡಿಗ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ವಿ ನಿಮಗೆ ಕರ್ನಾಟಕಕ್ಕೆ ಬಂದಿದ್ದಾರೆ. ಈಗ ಆಲ್ರೆಡಿ 30 ಜನ ಕನ್ನಡಿಗ ವಿದ್ಯಾರ್ಥಿಗಳ ಪೈಕಿ 11 ಜನ ಬೆಂಗಳೂರಿಗೆ ಆಗಮಿಸಿದ್ರು. ಅಂದರೆ ದೆಹಲಿ ಫ್ಲೈಟ್, ಇನ್ನು ದೆಹಲಿಯಲ್ಲಿ 2 ಫ್ಲೈಟ್ ಬಂದಿಳಿತು. ಅದರಲ್ಲಿ ಇನ್ನೂ ಒಂದು 18 ಜನ ಅಲ್ಲೇ ಇದ್ದಾರೆ. ಅವರು ಮಧ್ಯಾಹ್ನದಷ್ಟೊತ್ತಿಗೆ ಬರ್ತಾರೆ. ಮುಂಬೈಗೆ ಬಂದಿದ್ದಂಥ ವಿದ್ಯಾರ್ಥಿಗಳು ಆಗಮಿಸಿರುವಂಥದ್ದು. 11 ಕನ್ನಡಿಗ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳಾಯಿತು. ಉಕ್ರೇನಿಂದ ಹಿಂಚರ ಅವರೀಗ ಬೆಂಗಳೂರಿಗೆ ಬಂದಿದ್ರೆ ತಮ್ಮ ಪೋಷಕರನ್ನ ನೋಡಿ ಅವರು ಈಗ ಒಂದು ಸಂತಸ ಖುಷಿಯಿಂದ ಅವರನ್ನ ಹಗ್ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದು. ಈಗ ನಾವು ಹಿಂಚರ ಅವ್ರ ಜೊತೆ ಮಾತನಾಡ್ಬೋದು. ಮೇಡಮ್, ಈಗ ಬೆಂಗಳೂರಿಗೆ ಬಂದಿದ್ರ, ಅಲ್ಲಿ ತುಂಬಾ ಕಠಿಣ ಪರಿಸ್ಥಿತಿಯನ್ನು ಫೇಸ್ ಮಾಡಿ ಈಗ ಬಂದಿರೋದು. ಪೇರೆಂಟ್ಸ್ ಇದ್ದಾರೆ, ಏನ್ ಅನ್ಸುತ್ತೆ ಈ ಮೂಮೆಂಟ್ ಅಲ್ಲಿ? ಸಂತೋಷ ಆಗಿದೆ. ಸಂತೋಷ ಅನ್ನೋದಕ್ಕಿಂತ ನೆಮ್ಮದಿ ಆಗಿದ್ದೀವಿ. ಬಿಕಾಸ್ ಅಂತ ಕಷ್ಟದ ಪರಿಸ್ಥಿತಿಯಿಂದ ಆ ಕಷ್ಟದ ಪರಿಸ್ಥಿತಿನ ದಾಟಿ ಬಂದಿರೋದ್ರಿಂದ ಸಂತೋಷ ಆಗಿದೆ, ನೆಮ್ಮದಿ ಆಗಿದ್ದೀವಿ. ಆಮೇಲೆ ಇಂಡಿಯನ್ ಗವರ್ಮೆಂಟ್, ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಎಲ್ರಿಗೂ ಹೃದಯ ತುಂಬಿ ಧನ್ಯವಾದ ಹೇಳ್ತೀನಿ. ಧನ್ಯವಾದನ ಸುಮ್ಮನೆ ಹೇಳ್ತಿಲ್ಲ, ಹೇಳಬೇಕಲ್ಲ ಅಂತ. ನಿಜವಾಗ್ಲೂ ಐ ಮೀನ್ ದಿಸ್ ಥ್ಯಾಂಕ್ಸ್. ಅದೇ ರೀತಿ ಅಲ್ಲಿರೋರಿಗೆ ನಾವು 2 ಬ್ಯಾಚ್ ಬಂದಿದ್ದೀವಿ, ಭಾರತನ ತಲುಪಿದ್ದೀವಿ. ಅದೇ ಥರ ಇನ್ನೂ 3-4 ಬ್ಯಾಚ್ ಇದೆ. ಅವ್ರನ್ನೂ ಇಷ್ಟೇ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬರಬೇಕು ಇಂಡಿಯನ್ ಎಂಬಸಿ ಅನ್ನೋದಷ್ಟೇ ನನ್ನ ಕೋರಿಕೆ ಸರ್. ನೋಡಿದಾಗ ಏನ್ ಅನ್ಸುತ್ತೆ ಮೇಡಮ್ ಈ ಸನ್ನಿವೇಶದಲ್ಲಿ? 3-4 ಡೇಸ್ ಒಂದು ಟಫ್ ಟೈಮ್ ಅನ್ನು ನೀವು ಫೇಸ್ ಮಾಡಿರೋದು. ಸರ್, ನನಗೆ ಏನು ಅನ್ಸಲ್ಲ. ಬಿಕಾಸ್ ನಾನು ಕಷ್ಟದಲ್ಲಿದ್ದವಳು. ಅವ್ರಿಗೆ ತುಂಬ ಖುಷಿಯಾಗಿದೆ. ಬಿಕಾಸ್ ನಾನು ಅಲ್ಲಿ ಹೇಗಿದ್ದೀನೋ ಅಲ್ಲಿ ಅಷ್ಟೊಂದು ಮೀಡಿಯಾದಲ್ಲೆಲ್ಲ ಅವ್ರು ನೋಡ್ತಾನೆ ಇದ್ರು. ಅದೆಲ್ಲ ನೋಡಿದ್ಮೇಲೆ ಅವ್ರಿಗೆ ಗಾಬರಿ ಆಗಿದೆ. ಆಫ್ಕೋರ್ಸ್ ಅವರೇ ಖುಷಿಯಾಗಿದ್ದಾರೆ, ಕಣ್ಣು ತುಂಬಿಸ್ಕೊಂಡಿದ್ದಾರೆ ಇಬ್ರು ಆಲ್ರೆಡಿ. ಬೆಂಗಳೂರಿಗೆ ಬರ್ತೀವಿ ಅಂತ ಏನಾದರೂ ಖುಷಿ ಅನ್ಸುತ್ತಾ ನಿಮಗೆ? ಆಬ್ವಿಯಸ್ಲಿ ಸರ್, ಇಂಡಿಯನ್ ಎಂಬಸಿ, ಇಂಡಿಯನ್ ಗವರ್ಮೆಂಟ್ ಇತ್ತು, ನಮ್ಮ ಜೊತೆಲಿತ್ತು. ಹಾಗಾಗಿ ಬಂದೇ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಈಗ ಪೇರೆಂಟ್ಸ್ ಏನು ಹೇಳ್ತಾರೆ ಈ ಒಂದು ಸಂದರ್ಭ ನೋಡಿ? ಏನು ಸ್ಪೀಚ್ಲೆಸ್ ಸರ್, ಸ್ಪೀಚ್ಲೆಸ್. ಇದು ಇಂಚರ ಅವರು ಹೇಳ್ತಾ ಇರೋದು ಏನು, ಆದಷ್ಟು ಬೇಗ ಭಾರತ ಸರ್ಕಾರ ಇತರ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರಬೇಕು ಅಂತೇಳಿ, ಏನು ತಾವು ಬೆಂಗಳೂರಿಗೆ ಬಂದಿದ್ದಾರೆ, ಎಲ್ಲರೂ ಸರ್ ಸೇಫ್ ಆಗಿ ಬರಬೇಕು ಅಂತೇಳಿ ಅವರಾದಂತ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ಬೋದು. ಸರ್, ಈಗ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಇನ್ನೂ ಎಷ್ಟು ಜನ ಬರಬೇಕಿದ್ದಾರೆ? ಈಗ 12 ಜನ ಇಲ್ಲಿ ಬಂದಿದ್ದಾರೆ, 18 ಜನ ಡೆಲ್ಲಿಯಲ್ಲಿ ಬಂದಿದ್ದಾರೆ. ಈಗ 12 ಜನ ನಾನು ರಿಸೀವ್ ಮಾಡಿದ್ದೀನಿ. ಅವರಿಗೆ ಮಾತಾಡಿ ಅವರನ್ನು ತಾಯ್ನಾರಳಿಗೆ ಸ್ವಾಗತ ಮಾಡಿದ್ದೀನಿ. ಭಾಳ ಖುಷಿ ಇದ್ದಾರೆ. ಅವ್ರ ಪೇರೆಂಟ್ಸೂ ಖುಷಿ ಇದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ, ನಮ್ಮ ಅಮಿತ್ ಶಾ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇಷ್ಟೊಂದು ಕಷ್ಟದ ಸಂದರ್ಭದಲ್ಲೂ ಕೂಡ ನಮ್ಮ ಮಕ್ಕಳನ್ನು, ಕರ್ನಾಟಕದ ಮಕ್ಕಳನ್ನು ನಮ್ಮ ತಾಯ್ನಾಡಿಗೆ ತರುವಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರ ಇವರೆಲ್ಲರ ಬರೋವಂಥದ್ದಕ್ಕೆ, ಡೆಲ್ಲಿಯಿಂದ ಬರೋವಂಥವ್ರಿಗೆ ಎಲ್ಲರಿಗೂ ಕೂಡ ನಿನ್ನೆ ರಾತ್ರಿಯೇ ನಾನು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀನಿ. ಫ್ಲೈಟ್ ಟಿಕೆಟು ನಾವೇ ಅರೇಂಜ್ ಮಾಡ್ತಾಯಿದ್ದೀರಿ, ಅವರಿಗೆ ಫ್ರೀಯಾಗಿ ಫ್ಲೈಟ್ ಟಿಕೆಟನ್ನು ನಾವೇ ಕೊಡ್ತಾಯಿದ್ದೀರಿ, ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀರಿ. ಸೇಫಾಗಿ ಡೆಲ್ಲಿಯಿಂದ ಬಂದು ಲ್ಯಾಂಡ್ ಆಗೋರಿಗೆ ಕರ್ಕೊಂಬರೋವಂಥದ್ದಕ್ಕೆ, ಬಾಂಬೆಯಿಂದ ಬರೋವಂಥವ್ರು ಕರ್ಕೊಂಬರೋವಂಥ ಎಲ್ಲ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮುಂಚೂಣಿಯಲ್ಲಿ ನಿಂತು ನಾವು ಮಾಡ್ತೀವಿ. ಸರ್, ಇನ್ನೂ ಎಷ್ಟು ಜನ ಉಕ್ರೇನಲ್ಲಿ ಸಿಲುಕಿದ್ದಾರೆ, ಅವ್ರನ್ನ ಕರೆತರುವಂಥ ಪ್ರಕ್ರಿಯೆ ಯಾವ ರೀತಿ ಇದೆ? ಒಟ್ಟು 386 ಜನ ನಮಗೆ ಲಿಸ್ಟಲ್ಲಿ ಬಂದಿರೋದು ಈಗ. ಸೊ ಈಗ ಮೊದಲ ಹಂತವಾಗಿ 12 ಜನ ಬಂದಿದ್ದಾರೆ. ಡೆಲ್ಲಿಯಲ್ಲಿ ಸುಮಾರು 18 ಜನದ ಮೇಲೆ ಅಲ್ಲೂ ಬಂದಿದ್ದಾರೆ. ಸೊ ಇದೊಂದು ಎವ್ರಿ ಡೇ ನಿರಂತರವಾಗಿ ಬರ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಬರೋವಂಥ ವ್ಯವಸ್ಥೆ, ಸೇಫಾಗಿ ಅವ್ರ ಮನೆಯನ್ನು ಸೇರುವಂಥ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ನಾವು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಪೋಷಕರು ಸಹ ಎಲ್ಲ ಒಂದು ಕಡೆ ಆತಂಕ ಇರುತ್ತೆ. ಯಾಕಂದರೆ ಈಗ ಕೆಲವರು ಬರ್ತಾ ಇದ್ದಾರೆ, ಇನ್ನು ಕೆಲವರು ಅಲ್ಲೇ ಸಿಲುಕಿರೋದ್ರಿಂದ ಅವ್ರಿಗೂ ಆತಂಕ ಇರುತ್ತೆ. ಈಗ ನಾವು ಅದಕ್ಕೋಸ್ಕರ ಒಂದು ಆನ್ಲೈನ್ ನಂಬರನ್ನು ಕೂಡ ಕೊಟ್ಟಿದ್ದೀರಿ, ಪೋರ್ಟಲ್ ಆ್ಯಪ್ ಮಾಡಿದ್ದೀರಿ. ಯಾರೇ ಕೂಡ ದಯವಿಟ್ಟು ಇದ್ದರೆ ಆ ಥರ ಮಾಹಿತಿಯನ್ನು ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ಅದಕ್ಕೆ ನ್ಯೂಡಲ್ ಆಫೀಸರ್ ಆಗಿ ಮನೋಜ್ ಅವರನ್ನು IAS ಅಧಿಕಾರಿನ ನೇಮಕ ಮಾಡಿದ್ದೀರಿ. ಅವರು ಮಿನಿಟ್ ಟು ಮಿನಿಟ್ ಕೇಂದ್ರ ಸರ್ಕಾರ ಮತ್ತು ಪೇರೆಂಟ್ಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ದಯವಿಟ್ಟು ನಾವು ನಿಮ್ಮ ಜೊತೆ ಇದ್ದೀರಿ. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿಮ್ಮ ಜೊತೆ ಇದ್ದಾರೆ. ಕಂದಾಯ ಇಲಾಖೆಯಿಂದ ಈ ಎಲ್ಲ ವೆಚ್ಚವನ್ನು ನಾವು ಭರಿಸ್ತೀರಿ ಮತ್ತು ಅದಕ್ಕೆ ಬೇಕಾದಂಥ ಕರ್ತರುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಕಂದಾಯ ಇಲಾಖೆ ಮಾಡುತ್ತೆ. ಇದು ಕಂದಾಯ ಸಚಿವರಾದಂಥ ಅಶೋಕ್ ಅವರು ಹೇಳ್ತಿರುತ್ತದೆ. ಕರ್ನಾಟಕ ಸರ್ಕಾರ ನಿಮ್ಮ ಜೊತೆ ಇದೆ, ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಒಂದು ಪೋಷಕರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ದ್ವಿಸೈಡ್ ಕಡ, ಬೆಂಗಳೂರು. ಮನೆ ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಅವರ ಮಾತನ್ನ ಗಮನಿಸಿದ್ರಿ. 12 ಜನ ಈಗ ಬಂದಿದ್ದಾರೆ. ಮುಂಬೈಯಿಂದ ಬಂದಂಥ 12 ಜನ ವಿದ್ಯಾರ್ಥಿಗಳನ್ನ ರಿಸೀವ್ ಮಾಡಿಕೊಂಡ್ರು ಅಶೋಕ್ ಅವರು ಸರ್ಕಾರದ ಪರವಾಗಿ. ಕರ್ನಾಟಕ ಸರ್ಕಾರ
ಸರ್ವ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳನ್ನು ಕರೆಸಿಕೊಳ್ಳುವಂಥ ನಿಟ್ಟಿನಲ್ಲಿ, ಕನ್ನಡಿಗರನ್ನು ಕರೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಟೋಟಲ್ ಆಗಿ ಇದುವರೆಗೂ ಈ ಕ್ಷಣದ ಅಪ್ಡೇಟ್ಸ್ವರೆಗೂ ನಮಗೆ ಸಿಕ್ಕಿರುವಂಥದ್ದು 386 ಜನ ಕರ್ನಾಟಕದವರು ಉಕ್ರೇನ್ನಲ್ಲಿದ್ದಾರೆ ಅಂತ. ಆ 386ರಲ್ಲಿ ಈಗ 30 ಜನ ಬಂದಿದ್ದಾರೆ. ಇನ್ನು 356 ಜನ ಬರಬೇಕಾಗಿರುವಂಥದ್ದು. ಒಂದೊಂದೇ ಹಂತದಲ್ಲಿ ಫ್ಲೈಟ್ಸ್ ಬರ್ತಾ ಇದೆ. ರೊಮೇನಿಯಾದಿಂದ ಕರೆಸ್ಕೊಳ್ಳಾಗ್ತಾ ಇರುವಂಥದ್ದು. ಇನ್ನು ಕನ್ನಡಿಗ ವಿದ್ಯಾರ್ಥಿಗಳು ಯಾರೆಲ್ಲ ಬಂದರು ಬೆಂಗಳೂರಿನ ಏರ್ಪೋರ್ಟ್ಗೆ, ಆ ಸಂಭ್ರಮದ ಕ್ಷಣವನ್ನು ಗಮನಿಸ್ತಾ ಇದ್ದೀರಾ. ಎಲ್ಲರ ಕೈಲೂ ಕೂಡ ಭಾರತದ medical student from Bukovinian State Medical University. I had booked my flight for 24th March, but suddenly the flight had got cancelled. The airport had been shut down, so I had to travel from my hostel Chernovitzy to Kyiv, and it is an 8 to 9 hours of journey. Again I had to travel back and come this side, but it took literally more than 40 hours to come back. And from ಉಕ್ರೇನಿಂದ ಬರ್ತಾ ಇದ್ದೀರಾ, ಏನು ಅನ್ಸುತ್ತೆ? ಚರ್ನವಿಸ್ಟಿಂದ ಬರ್ತಾ ಇದ್ದೀನಿ ನಾನು, ಯುಕ್ರೇನಿಂದ. ಏನೂ ಪ್ರಾಬ್ಲಮ್ ಆಗಿಲ್ಲ, ಸೇಫಾಗೇ ಬಂದಿದ್ದೀವಿ. ಇಂಡಿಯನ್ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಇಂಡಿಯನ್ ಗೌರ್ಮೆಂಟಿಗೆ. ಏನೂ ಪ್ರಾಬ್ಲಮ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಕರ್ಕೊಂಬಂದಿದ್ದಾರೆ. ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗಿಲ್ಲ. ತುಂಬ ಥ್ಯಾಂಕ್ ಯು ಇಂಡಿಯನ್ ಗೌರ್ಮೆಂಟಿಗೆ, ಇಷ್ಟು ಸೇಫಾಗಿ ಕರ್ಕೊಂಬಂದಿದ್ದೀರಾ. ಇನ್ನು ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ತುಂಬ ಜನ ಪ್ರಾಬ್ಲಮಲ್ಲಿದ್ದಾರೆ. ಪ್ಲೀಸ್ ಅವ್ರನ್ನೂ ಹೆಲ್ಪ್ ಮಾಡಿಕೊಂಡು ಕರೆದ್ಬಿಡ್ರಿ ಪ್ಲೀಸ್. ಹೆಂಗಾರ ಮಾಡಿ ಕರ್ಸ್ಕೊಳ್ರಿ ಅವ್ರನ್ನ, ತುಂಬ ಪ್ರಾಬ್ಲಮಲ್ಲಿದ್ದಾರೆ. ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಪೇರೆಂಟ್ಸ್ ಮನೆಯಲ್ಲಿ ಅವ್ರಿಗೂ ಸಹ ಒಂದು ನಿದ್ದೆಗೆಟ್ಟು ಮಲೇರಿಯಾ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ 100 to 150 ಕಿಲೋಮೀಟರ್ಸ್ ಬಾಂಬ್ ಬ್ಲಾಸ್ಟ್ ಆಯಿತು, ಮತ್ತು ಮಿಸೈಲ್ ಫಾರ್ಮು ಆಯಿತು. ಅದು ಆ ಕಾರಣಕ್ಕೆ ನಮಗೆ ತುಂಬ ಭಯ ಆಯಿತು. ಇವಾಗ ಅರ್ಧ ಕೀವ್ ಅಂತ ಆಲ್ಮೋಸ್ಟ್ ಡೆಸ್ಟ್ರಾಯ್ ಆಗಿದೆ. ಕಾರ್ಕಿವು ಕೂಡ ಡೆಸ್ಟ್ರಾಯ್ ಆಗಿದೆ. ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಪ್ರಾಬ್ಲಮಲ್ಲಿದ್ದಾರೆ. ಆ ಸ್ಟೂಡೆಂಟ್ಸ್ ಹೊರಗೆ ಬರಲಿ ಅಂತ ನಾವು ಇದು ಮಾಡ್ತೀವಿ ಅಷ್ಟೇ. ಒಂದು ನಿಮಿಷ ಕಟ್ ಮಾಡಿ ಶ್ರೇಯ ನೋಡಿ, ಹಾಗೆ ಸಹ ತುಂಬಾ ಖುಷಿಯಿಂದ ಸಂತಸವನ್ನ ಹಂಚ್ಕೊಳ್ತಾ ಇರೋದು. ಉಕ್ರೇನ್ನಲ್ಲಿದ್ದಂಥ ವಿದ್ಯಾರ್ಥಿನಿ ಶ್ರೇಯ ಅವರೀಗ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರನ್ನೂ ಕೇಳಬಹುದು ಅಲ್ಲಿನ ಸನ್ನಿವೇಶ ಹೇಗಿತ್ತು ಮತ್ತೆ ಅದನ್ನ ಯಾವ ರೀತಿ ಫೇಸ್ ಮಾಡಿದ್ರು ಅಂತೇಳಿ. ಮೇಡಮ್, ಕಳೆದ 3-4 ಡೇಸ್ ಒಂದು ಟಫ್ ಸಿಚುವೇಶನ್ ಫೇಸ್ ಮಾಡಿರೋಂಥದ್ದು, ಯಾವ ರೀತಿ ಉಕ್ರೇನಲ್ಲಿ ಅದನ್ನ ಎದುರಿಸಿದ್ರಿ? ಸ್ಟ್ರೆಸ್ ಆಯಿತು, ಬಟ್ ಚರ್ನೋವೆಸ್ಟಿಯಿಂದ ಏನೂ ಆಗಿಲ್ಲ, ಏನು ಟ್ರಬಲ್ ಏನು ಇರಲಿಲ್ಲ. ಬೇರೆ ಕಡೆಯಿಂದ ಕಾರ್ಕಿವಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಆಯಿತು. ವೆಸ್ಟರ್ನ್ ಸೈಡಲ್ಲೆಲ್ಲ ಸೇಫಾಗಿತ್ತು. ನಾವೇ ಫಸ್ಟ್ ಇಂಡಿಯನ್ ಸ್ಟೂಡೆಂಟ್ಸ್ ಕ್ರಾಸ್ ಮಾಡಿದ್ದು, ರೊಮೇನಿಯನ್ ಬಾರ್ಡರು ಎಲ್ಲ ಸೇಫಾಗಿತ್ತು. ಅಲ್ಲಿಂದ ಎಲ್ಲ ಮತ್ತೆ ಪೇರೆಂಟ್ಸ್ಗೆ ಎಲ್ಲೊಂದು ಕಡೆ ಆತಂಕ ಇರುತ್ತೆ, ಯಾಕಂದ್ರೆ ಉಕ್ರೇನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ವಾರ್ ನಡೀತಾ ಇದೆ. ಇಲ್ಲಿ ಮನೇಲಿರುವಂಥವ್ರಿಗೂ ಸ್ವಲ್ಪ ಆತಂಕ ಇರುತ್ತೆ. ಅದನ್ನ ಯಾವ ರೀತಿ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ? ಏನು ಅಲ್ಲಿಂದ ಫೋನ್, ಇಂಟರ್ನೆಟ್ ಎಲ್ಲ ಇತ್ತು. ಮತ್ತು ಇಂಡಿಯನ್ ಎಂಬಾಸಿ ಬಂದುಬಿಟ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಮತ್ತು ನಮ್ಮ ಕಾಲೇಜಿಂದ ಎಮ್ ಡಿ ಹೌಸ್ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ರು ಪೇರೆಂಟ್ಸ್ಗೆಲ್ಲ. ನೀವು ಮಾತಾಡ್ತಿದ್ರಾ ಮನೆಯವ್ರ ಜೊತೆ? ಮಾತಾಡ್ತಿದ್ವಿ, ವಿಡಿಯೋ ಕಾಲ್ ಎಲ್ಲ ಮಾಡ್ತಿದ್ವಿ. ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡ್ತಿದ್ವಿ. ಮತ್ತೆ ಅಲ್ಲಿ ನಿಮ್ಮ ಜೊತೆಯಲ್ಲಿದ್ದಂಥ ಸ್ಟೂಡೆಂಟ್ಸ್ ಇರ್ಬೋದು, ಮತ್ತೆ ಅಲ್ಲಿ ಸ್ಥಳೀಯರು ಯಾವ ರೀತಿ ಒಂದು ಸನ್ನಿವೇಶಗಳನ್ನು ಎದುರಿಸ್ತಿದ್ರು, ಅದನ್ನ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಬರೀ ಫಸ್ಟು ಮತ್ತು ಸೆಕೆಂಡ್ ಬ್ಯಾಚ್ ಮಾತ್ರ ಬಂದಿದ್ದು. ಥರ್ಡ್ ಬ್ಯಾಚ್ ಇನ್ನೂ ಅಲ್ಲೇ ಇದೆ, ಬಾರ್ಡರ್ ಹತ್ರ ಕಳ್ಸ್ಕೊಂಡಿದೆ. ನಿನ್ನೆ 10 ಅವರಿಂದ ಅಲ್ಲೇ ಇದೆ. ಅದಕ್ಕೆ ಅವ್ರನ್ನ ಕ್ರಾಸ್ ಮಾಡಿ ಬರಬೇಕು. ಇನ್ನೂ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ಬೆಂಗಳೂರಿಗೆ ಹೋಗ್ತೀನಿ, ಪೇರೆಂಟ್ಸ್ ನೋಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು? ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ 25ಗೆ. ಆಮೇಲೆ 24ಗೆ ಕೀವಲ್ ಬಾಂಬ್ ಬ್ಲಾಸ್ಟ್ ಆಯಿತು ಏರ್ಪೋರ್ಟಲ್ಲಿ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ರು ಎಲ್ಲ ಫ್ಲೈಟು. ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಎಮ್ ಡಿ ಹೌಸಿಂದ ಇನ್ಫಾರ್ಮೇಷನ್ ಬಂತು, ಹಿಂಗೆಲ್ಲ ಎವ್ಯಾಕ್ಯುಲೇಟ್ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಎಲ್ಲ ಎಮ್ ಡಿ ಹೌಸ್ ನೋಡಿಕೊಂಡ್ರು, ಇಂಡಿಯಾ ಎಂಬಾಸಿ ಎಲ್ಲ ನೋಡಿಕೊಂಡ್ರು. ಉಕ್ರೇನ್ಗೆ ಹೋಗಿದ್ದೆ ನಾವು 3 months ಬ್ಯಾಕ್, ಫಸ್ಟ್ ಇಯರ್. ಇದು ಶ್ರೇಯ ಅವರು ಹೇಳ್ತಾ ಇರೋದು. ಎಲ್ಲರೂ ಸೇಫಾಗಿ ಬರ್ತಾರೆ, ಮತ್ತೆ ನಾವು ಸಹ ಪೋಷಕರ ಜೊತೆ ನಿರಂತರವಾಗಿ ಒಂದು ಕಮ್ಯುನಿಕೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿಗೆ ಬಂದಿರುವಂಥ ವಿದ್ಯಾರ್ಥಿಗಳು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತಾ ಇರುವಂಥದ್ದು, ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಸಂಭ್ರಮ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಮತ್ತು ವಾಪಸ್ ಬರ್ತೀವೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಬಟ್ ಬಂದಿದ್ದೀವಿ. ಸರ್ಕಾರಕ್ಕೆ ಥ್ಯಾಂಕ್ ಯು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ತಾ ಇದ್ದಾರೆ.